ವೆಲ್ಕಮ್ ಬ್ಯಾಕ್. ಆಸ್ಟ್ರೇಲಿಯನ್ ಓಪನ್ ನಲ್ಲಿ ರೋಹನ್ ಬೋಪಣ್ಣ ಅವರು ಗೆದ್ದಿದ್ದಾರೆ ಅನ್ನುವಂತ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. 43 ವರ್ಷದ ರೋಹನ್ ಬೋಪಣ್ಣ ಅವರು ಪುರುಷರ ಡಬಲ್ಸ್ ನಲ್ಲಿ ಕನ್ನಡಿಗ ರೋಹನ್ ಬೋಪಣ್ಣ ಗೆಲುವನ್ನು ಸಾಧಿಸಿದ್ದಾರೆ. ಮ್ಯಾಥ್ಯೂ ಆಬ್ಡೆನ್ ಜೊತೆಗೂಡಿ ಗ್ರ್ಯಾಂಡ್ ಸ್ಲಾಮ್ ಗೆದ್ದ ಕನ್ನಡಿಗ, ಮೊದಲ ಬಾರಿಗೆ ಡಬಲ್ಸ್ ಗ್ರ್ಯಾಂಡ್ ಸ್ಲಾಮ್ ಗೆದ್ದ ಬೋಪಣ್ಣ. ಆಸ್ಟ್ರೇಲಿಯನ್ ಓಪನ್ ಗೆದ್ದ ರೋಹನ್ ಬೋಪಣ್ಣ. ಇದು ಪುರುಷರ ಡಬಲ್ಸ್ ನಲ್ಲಿ ಕನ್ನಡಿಗ ರೋಹನ್ ಬೋಪಣ್ಣ ಗೆಲುವನ್ನ ಸಾಧಿಸಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಆಸ್ಟ್ರೇಲಿಯನ್ ಓಪನ್ ಮ್ಯಾಚ್ ಅಲ್ಲಿ ಗೆದ್ದಿರುವಂಥದ್ದು ಬೋಪಣ್ಣ ಅವರು. ಪುರುಷರ ಡಬಲ್ಸ್ ಶ್ರೇಯಾಂಕದಲ್ಲಿ ವಿಶ್ವದ ನಂಬರ್ 1 ಆಗುವ ಮೂಲಕ ಹೊಸ ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಭಾರತದ ಮಾಜಿ ಟೆನ್ನಿಸ್ ಆಟಗಾರ ಮಹೇಶ್ ಭೂಪತಿ ಬೋಪಣ್ಣ ಅವರ ಸಾಧನೆಯನ್ನ ಭಾರತೀಯ ಕ್ರೀಡಾ ಇತಿಹಾಸದ ಶ್ರೇಷ್ಠ ಕಥೆಗಳಲ್ಲಿ ಒಂದಾಗಿದೆ ಅಂತ ಈ ಸಂದರ್ಭದಲ್ಲೂ ಕೂಡ ಅವರು ಹೇಳಿದ್ದಾರೆ. ಭಾರತದ ಅನುಭವಿ ಟೆನ್ನಿಸ್ ತಾರೆ ರೋಹನ್ ಬೋಪಣ್ಣ ಅವರು ತಮ್ಮ 43ನೇ ವಯಸ್ಸಿನಲ್ಲಿ ವಿಶ್ವದ ನಂಬರ್ 1 ವೃತ್ತಿ ಜೀವನದ ಉನ್ನತ ಶ್ರೇಯಾಂಕವನ್ನು ಪಡೆದಿದ್ದಾರೆ. ಬೋಪಣ್ಣ ಅವರು ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಸ್ಪರ್ಧೆಯ ಸೆಮಿಫೈನಲ್ಗೆ ಪ್ರವೇಶಿಸಿದ ನಂತರ ತಮ್ಮ ಮೈಲುಗಲ್ಲನ್ನು ಸಾಧಿಸಿದ್ದಾರೆ. 2024 ಅವರ ಪಾಲುದಾರ ಮ್ಯಾಥ್ಯೂ ಆಬ್ಡೆನ್ ಜೊತೆಗೂಡಿ ಈ ಮ್ಯಾಚ್ ಅನ್ನ ಗೆದ್ದಿರುವಂಥದ್ದು. ಭಾರತೀಯ ಚಾಂಪಿಯನ್ ಕ್ರೀಡಾ ಇತಿಹಾಸದಲ್ಲಿ ಶ್ರೇಯಾಂಕವನ್ನು ಗಳಿಸಿದ ಅತ್ಯಂತ ಹಳೆಯ ಪುರುಷ ಟೆನ್ನಿಸ್ ಆಟಗಾರರು. ಮತ್ತೆ ಅವರ ಚೊಚ್ಚಲ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿಯನ್ನು ಕೂಡ ಗೆಲ್ಲಲು ಒಂದು ಹೆಜ್ಜೆಯನ್ನ ತಲುಪಿದ್ರು. ಈಗ ಗೆದ್ದಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಸಿಗ್ತಾ ಇರುವಂಥದ್ದು. ಬಹಳ ಖುಷಿಯನ್ನ, ಸಂಭ್ರಮವನ್ನ ಪಡ್ತಾ ಇದ್ದಾರೆ 43 ವರ್ಷದ ರೋಹನ್ ಬೋಪಣ್ಣ ಅವರು. ಮ್ಯಾಥ್ಯೂ ಆಬ್ಡೆನ್ ಜೊತೆಗೆ ಗೆದ್ದಿರುವಂಥದ್ದು. ಜೊತೆಗೂಡಿ ಡಬಲ್ಸ್ನಲ್ಲಿ ಪುರುಷರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಸ್ಪರ್ಧೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಇದು ಭಾರತೀಯ ಚಾಂಪಿಯನ್ ಕ್ರೀಡಾ ಇತಿಹಾಸದಲ್ಲಿ ಶ್ರೇಯಾಂಕವನ್ನು ಗಳಿಸಿದ ಅತ್ಯಂತ ಹಳೆಯ ಪುರುಷರ ಟೆನ್ನಿಸ್ ಆಟಗಾರರು. ಮತ್ತೆ ಅವರ ಚೊಚ್ಚಲ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿಯನ್ನು ಗೆಲ್ಲಲು ಸಾಧ್ಯವಾಗಿದೆ. ಹಿರಿಯ ಆಟಗಾರರು ನೋಡಿ ಯಾವ ರೀತಿಯಾಗಿ ತಮ್ಮ ಹಿರಿಯ ವಯಸ್ಸಿನಲ್ಲೂ ಕೂಡ ಗೆಲುವನ್ನು ಸಾಧಿಸಿರುವಂಥದ್ದು ಬಹಳ ಖುಷಿ ಸಂಗತಿ ಅಂತಲೇ ಹೇಳ್ಬೋದು. ಆಸ್ಟ್ರೇಲಿಯನ್ ಓಪನ್ ಅನ್ನು ಗೆದ್ದ ರೋಹನ್ ಬೋಪಣ್ಣ ಅವರು.